ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಬೆಳಗ್ಗೆ ಆಸ್ಟ್ರೇಲಿಯಾ ತಂಡಕ್ಕೆ ಶಾಕ್ ಕೊಟ್ಟಿದೆ ಅಫ್ಘಾನಿಸ್ತಾನ ತಂಡ. ಕ್ರಿಕೆಟ್ನಲ್ಲಿ ಹೊಸ ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಫ್ಘಾನಿಸ್ತಾನ ತಂಡ. ಆಸ್ಟ್ರೇಲಿಯಾದಂತಹ ಬಲಾಢ್ಯ ತಂಡವನ್ನು ಸೋಲಿಸುವ ಮುಖಾಂತರ ಹೊಸ ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ, ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಮ್ಯಾಚ್ನಲ್ಲಿ ಏನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡೋಣ. ಅಫ್ಘಾನಿಸ್ತಾನ ಮೊದಲು ಬ್ಯಾಟ್ ಮಾಡೋಕ್ಕೆ ಬಂದರು. ಈ ಮ್ಯಾಚ್ನಲ್ಲಿ ಮೊದಲ ಬ್ಯಾಟಿಂಗ್ಗೆ ಈ ಪಿಚ್ ಅಷ್ಟೊಂದು ಅನುಕೂಲ ಆಗಿರಲಿಲ್ಲ. ಆದರೂ ಕೂಡ ಜವಾಬ್ದಾರಿಯುತವಾಗಿ ಗುರ್ಬಾಜ್ ಮತ್ತು ಇಬ್ರಾಹಿಂ ಜಡ್ರಾನ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಈ ಪಾರ್ಟ್ನರ್ಶಿಪ್ಪೇ ಆಸ್ಟ್ರೇಲಿಯಾಕ್ಕೆ ಮುಳುವಾಯಿತು ಅಂತಲೇ ಹೇಳ್ಬೋದು, ಇಲ್ಲ ಅಂದರೆ ಮ್ಯಾಚ್ ಯಾವಾಗಲೂ ಮುಗಿದಿರುತ್ತೆ. ಗುರ್ಬಾಜ್ ಮತ್ತು ಇಬ್ರಾಹಿಂ ಜಡ್ರಾನ್ ಮೊದಲ ವಿಕೆಟ್ಗೆ ಭರ್ಜರಿ 118 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ. ಇದು ಸಖತ್ತು ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಆಯಿತು. ಕೊನೆಯಲ್ಲಿ ನಾವು ನೋಡಿದ್ವಿ ಹೇಗೆ ಮ್ಯಾಚನ್ನು ಗೆದ್ದರು ಅಂತ. ಅದಾದ ಬಳಿಕ ಒಳ್ಳೆ ಫಿನಿಶ್ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಯಾರೂ ಕೂಡ ಅಷ್ಟು ಚೆನ್ನಾಗಿ ಆಡಲಿಲ್ಲ. ಅಜ್ಮತುಲ್ಲಾ, ಇಬ್ರಾಹಿಂ ಜಡ್ರಾನ್, ಕರೀಂ ಜನ್ನತ್, ರಶೀದ್ ಖಾನ್, ನಬಿ ಒಂದು ಕ್ಯಾಮಿಯೋ ಆಡಿದ್ರು. 4 ಬಾಲ್ನಲ್ಲಿ 10 ಬಿಟ್ಟರೆ ಯಾರು ಕೂಡ ಆಡಲಿಲ್ಲ. ಕೊನೆಯಲ್ಲಿ ಫಿನಿಶ್ ಏನಾದರೂ ಚೆನ್ನಾಗಿ ಬಂದಿದ್ದರೆ ಮತ್ತು 20 ರನ್ ಜಾಸ್ತಿ ಹೊಡಿತಾಯಿದ್ರು. ಇರಲಿ, ಆದರೂ ಕೂಡ ಈ ಪಿಚ್ನಲ್ಲಿ ಒಳ್ಳೆ ಟೋಟಲ್ ಹೊಡೆದ್ರು ಅಂತಲೇ ಹೇಳ್ಬೋದು. 148 ರನ್ಗಳಿಗೆ 6 ವಿಕೆಟನ್ನು ಕಳೆದುಕೊಂಡು ಮೊದಲ ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು. ಈ ಪಿಚ್ಚು ಅಷ್ಟೊಂದು ಅನುಕೂಲ ಇರಲಿಲ್ಲ ಬ್ಯಾಟಿಂಗ್ ಮಾಡೋದಕ್ಕೆ. ವಿಶೇಷ ಏನಂದರೆ ಪಟ್ ಕಮಿನ್ಸ್ ಅವರು ಮತ್ತೊಮ್ಮೆ ಹ್ಯಾಟ್ರಿಕನ್ನು ತೆಗಿತಾರೆ. ಕೊನೆಯ ಓವರ್ನಲ್ಲಿ ಬೌಲ್ ಮಾಡೋದು ಬಂದ ಹೋದ ಓವರ್ನಲ್ಲಿ 1 ವಿಕೆಟ್ ತೆಗೆದು ಕೊನೆಯ ಓವರ್ನಲ್ಲಿ 2 ವಿಕೆಟ್ ತೆಗೆಯುವ ಮೂಲಕ ಹ್ಯಾಟ್ರಿಕನ್ನು ತಂದಾಯಿಸ್ಕೊಂಡ್ರು. ಇದರೊಂದಿಗೆ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ತೆಗೆದಂತಾಯಿತು ಅವರು. ನಿಮಗೆ ನೆನಪಿರಬೇಕು, ಹೋದ ಮ್ಯಾಚ್ ಕೂಡ ಅವರು ಹ್ಯಾಟ್ರಿಕನ್ನು ತೆಗೆದಿದ್ದರು. ಈ ಮ್ಯಾಚ್ ಕೂಡ ಹ್ಯಾಟ್ರಿಕನ್ನು ತೆಗೆದಿದ್ದಾರೆ. ಒಂದು ಯುನೀಕ್ ಸಾಧನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 149 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದ ಆಸ್ಟ್ರೇಲಿಯಾ ತಂಡಕ್ಕೆ ಬಿಗ್ ಬ್ಲೋ ಬಂತು. ನವೀನ್ ಉಲ್ ಹಕ್ ಹೆಡ್ ಅವರನ್ನು 0ಗೆ ಔಟ್ ಮಾಡ್ತಾರೆ. ಇಲ್ಲೇ ಆಸ್ಟ್ರೇಲಿಯಾಗೆ ದೊಡ್ಡ ಹೊಡೆತ ಬಿದ್ದಿದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಓಪನಿಂಗ್ ಎಷ್ಟು ಡಿಸ್ಟ್ರಕ್ಟಿವ್ ಆಗಿದೆ ಆಸ್ಟ್ರೇಲಿಯಾದು ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ನವೀನ್ ಉಲ್ ಹಕ್ ಮೊದಲ ಓವರ್ನಲ್ಲಿ ಹೆಡ್ಡನ್ನು ಬೌಲ್ ಮಾಡುವ ಮುಖಾಂತರ ಒಂದು ಬಿಗ್ ಬ್ಲೋವನ್ನು ಸ್ಟಾರ್ಟಿಂಗ್ನಲ್ಲೇ ಕೊಟ್ಟರು. ಅದಾದ ಬಳಿಕ ಮಿಚೆಲ್ ಮಾರ್ಷ್ ಅವರು 2 ಬೌಂಡ್ರಿ ಹೊಡೆದ್ರು. ಅದಾದ ಬಳಿಕ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ಅವರು ಕೂಡ ಮತ್ತೆ ನವೀನ್ ಉಲ್ ಹಕ್ಗೆ ಔಟ್ ಆಗ್ತಾರೆ. ನಂತರ ವಾರ್ನರ್ ಮತ್ತು ಮ್ಯಾಕ್ಸ್ವೆಲ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಅಂತ ಅನ್ನೋಷ್ಟರಲ್ಲಿ ವಾರ್ನರ್ ಕೂಡ ನಬಿಗೆ ಔಟ್ ಆಗ್ತಾರೆ. ಇದರೊಂದಿಗೆ ಆಸ್ಟ್ರೇಲಿಯಾ 32 ರನ್ಗಳಿಗೆ 3 ವಿಕೆಟನ್ನು ಕಳೆದುಕೊಳ್ಳುತ್ತೆ. ಚೇಸ್ನಲ್ಲಿ ಹಿಂದುಳಿತಾರೆ ಇದರೊಂದಿಗೆ ಆಸ್ಟ್ರೇಲಿಯಾ. ನಂತರ ಮ್ಯಾಕ್ಸ್ವೆಲ್ ಮತ್ತು ಸ್ಟೋಯ್ನಿಸ್ ಕೊಂಚ ಜೊತೆ ಆಟ ಬರ್ತಾರೆ. ಮ್ಯಾಕ್ಸ್ವೆಲ್ ಆ್ಯಸ್ ಯೂಶ್ವಲ್ ಅಫ್ಘಾನಿಸ್ತಾನ ವಿರುದ್ಧ ಮತ್ತೊಮ್ಮೆ ಬೊಬ್ಬಿರಿತಾ ಇದ್ದರು. ಇನ್ನೇನು ಈ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂದು ಆಸ್ಟ್ರೇಲಿಯಾ ವಿನ್ ಆಗುತ್ತೆ ಅನ್ನೋಷ್ಟರಲ್ಲಿ ಸ್ಟೋಯ್ನಿಸ್ ಅವರು ಔಟ್ ಆಗ್ತಾರೆ. ಸ್ಟೋಯ್ನಿಸ್ ಅವರು ಔಟ್ ಆದ ಬಳಿಕ ಟಿಮ್ ಡೇವಿಡ್ ಅವರು ಬರ್ತಾರೆ. ಗುಲ್ಬದೀನ್ ನೈಬ್ ಲಾಸ್ಟ್ಗೆ ಕಮಾಲ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇವರು ಸ್ಟಾರ್ಟಿಂಗ್ನಲ್ಲಿ ಬಂದಿಲ್ಲ, ಕೊನೆಯಲ್ಲಿ ಬಂದು 4 ವಿಕೆಟನ್ನು ತೆಗಿತಾರೆ. ಗೇಮ್ ಚೇಂಜರ್ ಫಾರ್ ಅಫ್ಘಾನಿಸ್ತಾನ ಈ ಮ್ಯಾಚ್ನಲ್ಲಿ ಗುಲ್ಬದೀನ್ ನೈಬ್ ಅವರೇ. ನಂತರ ವ್ಯಾಡ್ ಅವರು ಬರ್ತಾರೆ. ವ್ಯಾಡ್ ಕೂಡ ಔಟ್ ಆಗ್ತಾರೆ. ಬಿಗ್ ಬ್ಲೋ ಆಗಿದ್ದು ಆಸ್ಟ್ರೇಲಿಯಾಕ್ಕೆ ಮ್ಯಾಕ್ಸ್ವೆಲ್ ಅವರು ಔಟ್ ಆದಾಗ ಅವರನ್ನು ಕೂಡ ಗುಲ್ಬದೀನ್ ನೈಬ್ ಅವರೇ ತೆಗಿತಾರೆ. 41 ಬಾಲ್ನಲ್ಲಿ 59 ರನ್ಗಳ ಭರ್ಜರಿ ಮೊತ್ತವನ್ನು ಹೊಡೆದಿದ್ದು ಮ್ಯಾಕ್ಸ್ವೆಲ್. ಇನ್ನೇನು ಮತ್ತೊಮ್ಮೆ ಅಫ್ಘಾನಿಸ್ತಾನ ಸ್ಟನ್ ಮಾಡ್ತಾರೆ ಅನ್ನೋಷ್ಟರಲ್ಲಿ ಗುಲ್ಬದೀನ್ ನೈಬ್ ಅವರಿಗೆ ಔಟ್ ಮಾಡ್ತಾರೆ. ಇದರೊಂದಿಗೆ ಆಲ್ಮೋಸ್ಟ್ ಮ್ಯಾಚ್ ಅಫ್ಘಾನಿಸ್ತಾನ ಕಡೆ ಹೋಯಿತು. ನಂತರ ಆದರೂ ಕೂಡ ಆಸ್ಟ್ರೇಲಿಯಾಕ್ಕೆ ತುಂಬ ಬ್ಯಾಟಿಂಗ್ ಇತ್ತು, ಅವ್ರು ಯಾರೂ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಟಿಮ್ ಡೇವಿಡ್ ಗುಲ್ಬದೀನ್ಗೆ ಔಟ್ ಆದರೆ ವ್ಯಾಡ್ ಕೂಡ 5 ರನ್ ಗಳಿಸಿ ರಶೀದ್ ಖಾನ್ಗೆ ಔಟ್ ಆಗ್ತಾರೆ. ಕಮಿನ್ಸ್ ಅವರು ಕೂಡ ಗುಲ್ಬದೀನ್ ಹಾಕಿದ ಒಳ್ಳೆ ಸ್ಲೋವರ್ ಡೆಲಿವರಿಗೆ ಬೋಲ್ಡ್ ಆಗ್ತಾರೆ. ಇದರೊಂದಿಗೆ ಕೊನೆಯಲ್ಲಿ ಜಂಪ 9 ಹಾಗೆಯೇ ಹೆಜಲ್ವುಡ್ 5 ರನ್ ಹೊಡಿತಾರೆ. ಕೊನೆಯಲ್ಲಿ ಆ್ಯಡಮ್ ಜಂಪ್ ಔಟ್ ಆಗುವ ಮುಖಾಂತರ 127 ರನ್ಗಳಿಗೆ ಆಲ್ ಔಟ್ ಆಗ್ತಾರೆ ಆಸ್ಟ್ರೇಲಿಯಾ ತಂಡ. ಇದರೊಂದಿಗೆ ಅಫ್ಘಾನಿಸ್ತಾನ ತಂಡ ಒಳ್ಳೆ ಹಿಸ್ಟ್ರಿಯನ್ನು ಬರೀತಾರೆ ಕ್ರಿಕೆಟ್ ಇತಿಹಾಸದಲ್ಲೇ. ಆಸ್ಟ್ರೇಲಿಯಾದಂತಹ ಚಾಂಪಿಯನ್ ಸೈಡನ್ನು ಸೋಲಿಸಿದ್ದವರಿಗೆ ತುಂಬಾ ಖುಷಿ ಕೊಟ್ಟಿರುತ್ತೆ. ಅವರ ಸೆಲೆಬ್ರೇಷನಲ್ಲೇ ನಾವು ನೋಡ್ಬೋದು ಯಾವ ಥರ ಅವ್ರಿಗೆ ಇಷ್ಟ ಆಗಿದೆ ಅಂತ. ಇದರೊಂದಿಗೆ ಗ್ರೂಪ್ 1 ಸೂಪರ್ ರೇಟು ಬ್ಯಾಂಗ್ ಆನ್ ಆಗಿದೆ ಅಂತಲೇ ಹೇಳ್ಬೋದು. ಪಾಯಿಂಟ್ಸ್ ಟೇಬಲ್ಲು ಆಸ್ಟ್ರೇಲಿಯಾ ರನ್ ರೇಟು +0.22 ಇದೆ. ಅಪ್ಪಿತಪ್ಪೇನಾದರೂ ಆಸ್ಟ್ರೇಲಿಯಾ ಇಂಡಿಯಾ ವಿರುದ್ಧ ಸೋತಲ್ಲಿ ಈ ವರ್ಲ್ಡ್ ಕಪ್ಪಿಂದ ಹೊರಗೆ ಉಳಿಯಲಿದೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾಳೆ ಅತ್ಯುತ್ತಮ ಮ್ಯಾಚ್ ಬರೋದಂತೂ ಪಕ್ಕ. ಡೂ ಆರ್ ಡೈ ಫಾರ್ ಆಸ್ಟ್ರೇಲಿಯಾ.